ಹೇಳ್ದಂಗೆ ಇಲ್ಲಿ ಬಂದಿರತಕ್ಕಂಥ ಹೊಸ ಜನ ಅಂದರೆ ಯುವಕರು. 1971ರಲ್ಲಿ 18 ವರ್ಷಕ್ಕೆ ಮತದಾನವನ್ನು ನಿರ್ಮಿಸಿದ್ದು ಕಾಂಗ್ರೆಸ್ ಪಾರ್ಟಿ ಆಗಿರುತ್ತೆ. ಏನಕ್ಕೆ ಅದನ್ನು ನಿರ್ಮಿಸುತ್ತೆ ಅಂದರೆ ಯುವಕರಿಗೆ ಅವಕಾಶ ಬರಬೇಕು. ಪಕ್ಷನ ಗುರ್ತು ಮಾಡಬೇಕಂದ್ರೆ 18 ವರ್ಷಕ್ಕೆ ಅವರು ನೇಮಕ ಮಾಡಬೇಕು, ಅವ್ರು ಮತದಾನ ಹಾಕಿ ಒಬ್ಬನ್ನ ಎನ್ನಿಕೆ ಮಾಡ್ಕೋಬೇಕು ಅಂತ ಬರುತ್ತೆ. ಅದನ್ನು ಮಾಡಿಕೊಂಡಾಗೆ ನಾವು ಒಬ್ಬರಿಗೆ ಯಾವುದೇ ರೀತಿ ಈಗ ಮೊದಲು ಬರ್ತಿತ್ತು ರಾಜರಾದ್ಮೇಲೆ ರಾಜರ ಮಕ್ಕಳು ಅಂತ, ಅದನ್ನು ತೊಲಗಿಸ್ಬೇಕು ಅಂತಾನೆ ಮತದಾನ ಬರುತ್ತೆ. ಆ ಬಂದಿರೋ ಸದುಪಯೋಗ ಇವಾಗ ಸರ್ ಹೇಳ್ದಂಗೆ ಈಗ ಹೊಸದಾಗಿ ಬರ್ತಕ್ಕಂಥ ನಮ್ಮ ಪಕ್ಷದ ಯುವಕರಿಗೆ ನೀವು ಅವಕಾಶ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಅದೇ ರೀತಿ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲೂ ನಮ್ಮದೇ ಪಕ್ಷ ಅಂತ ಅವ್ರಿಗೆ ಆಸಕ್ತಿ ಇರಬೇಕು ಮತ್ತು ಅವರು ಬಂದು ಯಾವುದೇ ಕಾರ್ಯಕ್ರಮಕ್ಕೆ ನಾನು ಮಿಸ್ ಆಗದೆ ಬಂದು ನಾನು ನಾಯಕತ್ವ ವಹಿಸಿ ಮಾತಾಡಿ ನನ್ನ ಪಕ್ಷದ ಹಿಂದೆ ಇರೋರಿಗೆ ನಾನು ನ್ಯಾಯ ಕೊಡಿಸ್ತೀನಿ ಅನ್ನೋರಿಗೆ ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಈ ಹೊಸತನ ಕರ್ನಾಟಕದಲ್ಲಿ ಪ್ರಕೃತಿ ಎಷ್ಟು ಹಸಿರಾಗಿರುತ್ತೋ ಅದೇ ರೀತಿ ಕರ್ನಾಟಕ ಪ್ರಕೃತಿ ಹಸಿರು, ಕಾಂಗ್ರೆಸ್ಸೇ ನಮ್ಮ ಉಸಿರು ಅಂತ ಹೇಳಕ್ ಇಷ್ಟಪಡ್ತೀನಿ. ನಾನು ಇಲ್ಲಿ ಮಾತಾಡಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಮೂಡಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ. ಅದೇ ರೀತಿ ರಮಣ ಅವರು ಅವಾಗಲೇ ಉತ್ತಮವಾಗಿ ಭಾಷಣ ಮಾಡಿದ್ರು. ಅವ್ರಿಗೂ ಕೂಡ ನಮ್ಮ NSU ವತಿಯಿಂದ ನಮ್ಮ ಸ್ನೇಹಿತರಾದಂತ ರಮಣ ಅವ್ರಿಗೆ ಇವತ್ತು ಆಯ್ಕೆ ಪತ್ರ ಕೊಡ್ತಾ ಇದ್ದಾರೆ. ಚೇತನ್ ಕುಮಾರ್ ಗೌಡ, ಒಬ್ರಾದ್ಮೇಲೆ ಇನ್ನೊಬ್ರಿಗೆ ಅವಕಾಶ ಮಾಡಿಕೊಡಿ. ಎಲ್ಲ ಕಮ್ಯುನಿಟಿ ಅವ್ರು ತಗೊಂಡು. ಕೀರ್ತಿ ಗಣೇಶ್ ಅವರು ನಮ್ಮ ಈ ಘಟಕದ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಇದಾದ್ಮೇಲೆ ನಮ್ಮ ಮೈನಾರಿಟಿ ಇದೇ ಕೊಡಪ್ಪ, ಅವ್ರಿಗೆ ಈ ಆಯ್ಕೆ ಪತ್ರವನ್ನ ವಿತರಣೆ ಮಾಡ್ತಾ ಇದೀವಿ. ಹಲೋ, ಇನ್ನು ಕಾಲೇಜ್ ಕಮಿಟಿ ಎಲೆಕ್ಷನ್ಸ್ ಬರ್ತವೆ, ಎಲ್ಲ ನೀವು ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು 2028ರ ಮುಳಬಾಗಿಲು ತಾಲೂಕಿನ ಶಾಸಕರಾದ ಆದ್ನಾರಾಯಣ ನೇತೃತ್ವದಲ್ಲಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ನೂತನ NSU ಉಪಾಧ್ಯಕ್ಷರುಗಳ ಒಂದು ಆದೇಶ ಪತ್ರವನ್ನು ನಮ್ಮ ನಾಯಕರಾದಂತಹ ಆದ್ನಾರಾಯಣನ ಮತ್ತು ತಾಲೂಕಿನ ಎಲ್ಲ ಹಿರಿಯ ನಾಯಕರೊಂದಿಗೆ ಮಾತುಕತೆ ಮಾಡಿ ಇವತ್ತು ಆದೇಶ ಪತ್ರವನ್ನು ಹೊರಡಿಸಿದ್ದಾರೆ. ಏನು ನಮ್ಮ ಇವತ್ತು ಹೇಳ್ದಂಗೆ ಎಲ್ಲ ನಮ್ಮ ಹಿರಿಯ ನಾಯಕರು ಹೇಳ್ತಿದ್ರು, ಯುವಕರು ಬೇಕು, ಮುಂದೆ ಬರಬೇಕು, ಯುವಕರನ್ನ ಗುರುಸ್ಬೇಕು ಅಂತ. ಖಂಡಿತ ಅವ್ರು ದೊಡ್ಡವ್ರು ಹೇಳಿದ್ದು ಮಾತು ನಿಜ. ಯುವಕರು ಇದ್ರೇನೆ ಏನಾದ್ರು ಸಾಧನೆ ಮಾಡೋಕ್ಕೆ. ನಾವು ನಮ್ಮ ಆದ್ನಾರಾಯಣನ ಜೊತೆ 2020 ಎಲೆಕ್ಷನ್ನಲ್ಲಿ ನಾವು ಯುವ ಕಾಂಗ್ರೆಸ್ಸು ಹಾಗೂ NSU ಅವ್ರ ಜೊತೆ ಇರುತ್ತೆ. ಪ್ರತಿಯೊಂದು ಹಳ್ಳಿಯಲ್ಲೂ NSU ಅನ್ನು ನಾವು ಕಷ್ಟಪಟ್ಟು ಪಕ್ಷ ಕಟ್ತೀವಿ, ಪಕ್ಷವನ್ನು ದುಡಿತೀವಿ. ಒಂದೇ ಮಾತು, ನಮ್ಮ ಯುವಕರನ್ನ ಬೆಳೆಸಿ. ಯಾಕಂದ್ರೆ ನಾವು ಜೆಂಡಾಗಳು ಮತ್ತೆ ಬಾವುಟಗಳು ಎತ್ಕೊಂಡು ಇರೋಕ್ಕಾಗಲ್ಲ. ಎಲ್ರೂ ಒಂದು ಆಸೆಯಿಂದ ಬರ್ತಾರೆ, ನಮ್ಮ ಪಕ್ಷ ಏನಾದ್ರು ಮಾಡುತ್ತೆ ಅಂತ. ಏನು ನಮ್ಮ DK ಸಾಹೇಬ್ ಹೇಳ್ದಂಗೆ ಭಾರತ ಜೋಡು ಮತ್ತೆ ಇನ್ನೊಂದು ಇದು ಗ್ಯಾರಂಟಿ ಅನುಷ್ಠಾನ ಸಮಿತಿ ಏನು ಪಂಚಾಯತಿಯಲ್ಲಿ ಲೆವೆಲ್ ಮಾಡಿದಾಗ ನಮ್ಮ ಯುವಕರಿಗೆ ದಯವಿಟ್ಟು ನೀವು ಒಂದು ಇದು ಕೊಡಬೇಕು, ಅವಕಾಶ ಮಾಡಿಕೊಡ್ಬೇಕು. ಖಂಡಿತ ಏನು ಮುಳಬಾಗಿಲು ತಾಲೂಕಿನಲ್ಲಿರುವಂತಹ 30 ಪಂಚಾಯತಿಗಳು, 28 ಗ್ರಾಮ ವಾರ್ಡ್ಗಳಲ್ಲೂ ನಮ್ಮ ಹುಡುಗರಿದ್ದಾರೆ. 366 ಹಳ್ಳಿಯಲ್ಲೂ ನಮ್ಮ NSU ಟೀಮ್ ನಾನು ಕರ್ತೀನಿ. ಏನು ಪ್ರತಿಷ್ಠಾ ಡಿಗ್ರಿ ಕಾಲೇಜ್ ಆಗಿರ್ಬೋದು, ಡಿಪ್ಲೊಮಾ ಕಾಲೇಜ್ ಇರ್ಬೋದು, ಅವ್ರಿಗೆ ಮತ ಹಾಕೋ ನೀಡುವುದೇ. ಮುಂದೆ ಬರುವಂತಹ ಎಲೆಕ್ಷನ್ನಲ್ಲಿ ನಿಮ್ಮ ಸಹಕಾರ ನಮ್ಗೆ ಬೇಕು. NSU ಚುನಾವಣೆಯಲ್ಲಿ ನಮ್ಮ ಇವತ್ತು ಆಗಿರುವಂತಹ ನನ್ನ ಚೇತನ್ ಕುಮಾರ್ ಗೌಡ, ಗಂಗೂಲಿ ಯಾದವ್, ಹರೀಶು, ರಮಣ ಇವ್ರಿಗೆ ನನ್ನ ಮುಳಬಾಗಿಲು ತಾಲೂಕು ಕಾಂಗ್ರೆಸ್ ಹಿರಿಯ ಮತ್ತು ಕಿರಿಯ ನಾಯಕರಿಂದ ಅವ್ರಿಗೆ ಅಭಿನಂದನೆಗಳು ಸಲ್ಲಿಸುತ್ತಾ ಖಂಡಿತ ನಿಮ್ಮ ಜೊತೆ ಇರ್ತೀವಂತ ಹೇಳ್ತಾ, ನಾವು ಮುಂದಿನ ದಿನಗಳಲ್ಲಿ ನಿಮ್ಮ MLAನ ನಾವು ಆಯ್ಕೆ ಮಾಡಬೇಕಂತ ಆಸೆ ಪಟ್ಟಿದ್ದೀವಿ. ನಾವು ನಿಮ್ಮ ಜೊತೆ ಇರ್ತೀವಂತ ಹೇಳ್ತಾ ನನಗೆ ಅವಕಾಶ ಕೊಟ್ಟಂತಹ ನಿಮ್ಗೆ ಹೊಂದಿಸುತ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್, ಜೈ ಭೀಮ್. ನಮ್ಮ ವೆಂಕಟೇಶ್ ಅಣ್ಣವ್ರಿಗೂ, ಹರಿಯವ್ರಿಗೂ, ಆದ್ನಾರಾಯಣವ್ರಿಗೂ ಮುಂದಿನ ದಿನಗಳಲ್ಲಿ ಈ NSU ಅನ್ನು ಪಂಚಾಯತಲ್ಲಿ ವಿಸ್ತರಣೆ ಮಾಡ್ತೀವಿ. ಏನು ಮುಂದಿನ ಚುನಾವಣೆಗಳು ಬರ್ತಾವೋ NSU ಅಲ್ಲಿ ಎಲ್ಲದರಲ್ಲೂ ಭಾಗವಹಿಸ್ತೀವಿ. ಪಕ್ಷವನ್ನು ಸಂಘಟನೆ ಮಾಡೋದ್ರಲ್ಲಿ ನಾವು ತುಂಬ ಆತೃತವಾಗಿದ್ದೀವಿ. ಈ ಉಪಾಧ್ಯಕ್ಷರ ಸ್ಥಾನ ಕೊಟ್ಟಿದ್ದಕ್ಕೆ ನನಗೆ ತುಂಬ ಸಂತೋಷವಾಗ್ತಾ ಇದೆ. ನಮ್ಮ ಹರಿಯವರಿಂದ ಇದು ಫಸ್ಟ್ ಟೈಮ್ ನನ್ನನ್ನು ಗುರುತಿಸಿ ನನ್ನ ಪಕ್ಷದಲ್ಲಿ ನಾನು ತೊಡಗಿಸುವಂಥ ಎಲ್ಲ ಕಾರ್ಯಕ್ರಮಗಳನ್ನು ಗುರುತಿಸಿ ಆದ್ನಾರಾಯಣವರು ನನಗೆ ಈ ಅವಕಾಶ ಮಾಡಿಕೊಟ್ಟಿದ್ದಾರೆ. ವೆಂಕಟೇಶಣ್ಣವರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ಗ್ಯಾರಂಟಿಯಾಗಿ ಮುಂದಿನ ಶಾಸಕರಾಗಿ ಮಾಡ್ತೀವಿ. ಆದ್ನಾರಾಯಣನವರನ್ನು ಪಿಚ್ಗುಂಡ್ಲಲ್ಲಿ ಪಂಚಾಯತಿಯಲ್ಲಿ ತುಂಬ ಹಿಂದುಳಿದಿದ್ವಿ ನಾವು.
ಇವಾಗ ನಮಗೆ ಒಂದು ಈ ಸ್ಥಾನ ಕೊಟ್ಟಿರೋದ್ರಿಂದ ನಮಗೆ ತುಂಬ ಸಂತೋಷ ಆಗ್ತಾ ಇದೆ. ಮುಂದಿನ ದಿನದಲ್ಲಿ ಆದ್ನಣ್ಣವ್ರನ್ನ MLA ಮಾಡೋದಕ್ಕೆ ನಾವು ದುಡಿತೀವಿ. NS ಟೀಮ್ ನಿಮ್ಮ ಹತ್ರ ಇದಿವೆ ಅಂತ ನಾವು ಹೇಳ್ಕೊಳ್ಳೋದಕ್ಕೆ ಇಚ್ಛೆ ಪಡ್ತೀವಿ. ಈ ಅವಕಾಶ ಮಾಡಿಕೊಟ್ಟಂತ ಆದಿನಣ್ಣವ್ರಿಗೂ, ಕೂತನಹಳ್ಳಿ ಅಧ್ಯಕ್ಷರಿಗೂ ಮತ್ತು ಗಾರ್ಗಿಲ್ ವೆಂಕಟೇಶನವ್ರಿಗೂ ಒಂದು ಸುತ್ತ ನಾನು ಭಾಷಣ ಮುಗಿಸ್ತೀನಿ. ನಮ್ಮ ಆದಿನಾರಾಯಣನವ್ರಿಗೆ ಈ ಕಾರ್ಯಕ್ರಮಕ್ಕೆ ಸುಸ್ವಾಗತ ಹೇಳ್ತೀನಿ. ಮತ್ತು ನಮ್ಮ NSU ಅಧ್ಯಕ್ಷರಾದ ಕೂತನಹಳ್ಳಿ ಶ್ರೀಹರಿನವ್ರಿಗೂ ಸ್ವಾಗತ ಹೇಳ್ತೀನಿ. ಅವಾಗೆಯಿಂದ ಹಿರಿಯರು ತುಂಬ ಜನ ಹೇಳಿದರು ಯುವಕರನ್ನ ಗುರ್ತಿಸ್ಬೇಕು ಅಂತ. ಎಷ್ಟೋ ಜನ ಹೇಳ್ತಾರಷ್ಟೇ, ಗುರ್ಸಲ್ಲ. ನಿಜವಾಗ್ಲೂ ಗುರ್ಸೋರು ಯಾರಾದರೂ ಇದ್ದರೆ ನಮ್ಮ ಶ್ರೀಹರಣ್ಣವರು ಮತ್ತು ನಮ್ಮ ಆದಿನಾರಾಯಣನವರು ಮತ್ತು ವೆಂಕಟೇಶಣ್ಣವರು ಅವಾಗಿಂದ ಹೇಳ್ತಾ ಇದ್ದಾರೆ ಯುವಕರನ್ನ ಗುರ್ತಿಸ್ಬೇಕು ಅಂತ. ಅದೇ ರೀತಿಯೇ NSU ಟೀಮ್ನ ಚೆನ್ನಾಗಿ ಕಟ್ಟಿ ಪ್ರತಿಯೊಬ್ಬರಿಗೂ ಹೆಲ್ಪ್ ಮಾಡಿ ಅಂತ ನಮಗೆ ಈ ಪೋಸ್ಟ್ ಕೊಟ್ಟಿದ್ದಾರೆ. ಅದರಿಂದ ನಾವು ನಿಯತ್ತಾಗಿ ದುಡಿದು ಪಕ್ಷದ ಸಂಘಟನೆಗೆ ಪ್ರಿಫರೆನ್ಸ್ ಜಾಸ್ತಿ ಕೊಡ್ತೀವಿ. ಇಷ್ಟು ಮಾತಾಡೋಕ್ಕೆ ಅವಕಾಶ ಕೊಟ್ಟ ಎಲ್ರಿಗೂ ಧನ್ಯವಾದಗಳು. ಹಿರಿಯರು, ನಮ್ಮ ಆದಿನಾರಾಯಣನವರು ನಮ್ಮನ್ನು ಗುರುತಿಸುವುದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು. ಒಂದಲ್ಲ ಎರಡಲ್ಲ ಸುಮಾರು 15 ವರ್ಷಗಳ ಕಾಲದಿಂದ ಸತತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ದುಡಿತಾ ಬಂದಿದ್ದೀವಿ. ಬಟ್ ಯಾರಿಗೂ ನಮ್ಮನ್ನು ಮುಂದೆ ತಂದು ನೀವು ನಾನು ದುಡ್ದಿದ್ದೀರಾ, ಈ ಥರ ಸಹಾಯ ಮಾಡಿದ್ದೀರಾ, ನಿಮ್ಮನ್ನು ಗುರುತಿಸ್ತೀವಿ ಅಂತ ಯಾವ ಲೀಡರ್ಸು ಮಾಡಿಲ್ಲ. ನಮ್ಮನ್ನು ನೋಡಿದ್ರೆ ಯಾರು ಹಿರಿಯ ಲೀಡರ್ಸ್ ಇರ್ತಾರೋ ಅವ್ರಿಗೆ ನೆನಪು ಬರುತ್ತೆ, ಓ ಈ ಹುಡುಗರು ನಮ್ಗೆ ದುಡ್ದಿದ್ದಾರೆ. ಅದೇ ಥರ ಬರೀ ಅವ್ರಿಗೆ ನೆನಪು ಬರುತ್ತೆ ಅಷ್ಟೇ. ಮುಂದೆ ತರೋ ಲೀಡರ್ಸ್ ಯಾರೂ ಕಾಣಿಸ್ಕೊಂಡಿಲ್ಲ, ನಮಗೆ ಯಾರೂ ಕಾಣಿಸ್ಕೊಂಡಿಲ್ಲ. ಈ ಯುವಕರನ್ನ ನಮ್ಮನ್ನು ಒಬ್ಬರೇ 15 ವರ್ಷಗಳ ಆದಮೇಲೆ ಫಸ್ಟ್ ಟೈಮ್ ನಮಗೆ ತಾಲೂಕು ಉಪಾಧ್ಯಕ್ಷರನ್ನು ನೇಮಕ ಮಾಡಿ ಈ ಸಭೆಯಲ್ಲಿ ತಂದು ನಿಲ್ಲಿಸಿದ್ದಾರೆ. ನಮ್ಮ ಕೂತನಹಳ್ಳಿ ಶ್ರೀಹರಿ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಅದೇ ಥರ ಮುಂದಿನ ಚುನಾವಣೆ 2028ರಲ್ಲಿ ನಮ್ಮ ಆದಿನಾರಾಯಣವರು ಸತತವಾಗಿ ನಮ್ಮ NSU ಟೀಮ್ ಏನಿದೆಯೋ ಪ್ರತಿಯೊಂದು ಹಳ್ಳಿಯಲ್ಲಿ ನುಗ್ಗಿ ಪ್ರತಿಯೊಬ್ಬರನ್ನ ನಾವು ಪ್ರೋತ್ಸಾಹ ಮಾಡಿ ಈ 2028ರಲ್ಲಿ ನಾವು ಆದಿನಾರಾಯಣವ್ರನ್ನ ಮತ್ತೆ ಗೆಲ್ಸ್ಕೊಬರ್ತೀವಿ ಅಂತ ನಾವು ಇದನ್ನು ಮಾಡ್ತಿದ್ವಿ. NSU ಒಂದಲ್ಲ ಎರಡಲ್ಲ ಪ್ರತಿಯೊಂದು ಕಾಲೇಜ್ಗೂ ನುಗ್ತೀವಿ, ಪ್ರತಿಯೊಂದು ಸ್ಕೂಲ್ಗೂ ನುಗ್ತೀವಿ, ಒಂದು ಲೀಡರ್ಶಿಪ್ಪನ್ನು ಕಮಿಟಿಯನ್ನು ಮಾಡ್ತೀವಿ, ಪ್ರೆಸಿಡೆಂಟ್ ಮಾಡ್ತೀವಿ. NSU ಟೀಮ್ನ ತಾಲೂಕಲ್ಲಿ ಅದ್ದೂರಿಯಾಗಿ ಯಾವ ಪಕ್ಷನೂ ನೋಡಬಾರ್ದು, ಯಾವ ಸಂಘಟನೆಗಳು ನೋಡಬಾರ್ದು. NSU ಟೀಮ್ ಅಂದರೆ ನಂಬರ್ 1 ಕಾಂಗ್ರೆಸ್ ಟೀಮಲ್ಲಿ ಕಾಂಗ್ರೆಸ್ ಪಕ್ಷ ಅಂತ ಗುರುತಿಸ್ತೀವಿ. ನಮಗೆ ಈ ಒಂದು ಅವಕಾಶ ಮಾಡಿಕೊಟ್ಟಿರೋ ನಮ್ಮ NSUI ತಾಲೂಕು ಅಧ್ಯಕ್ಷರಾದ ನಮ್ಮ ಕೂತನಹಳ್ಳಿ ಶ್ರೀಹರಿ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀನಿ. NSI ನಮ್ಮ ಮುಳಬಾಗಿಲು ತಾಲೂಕಿನ ಅಧ್ಯಕ್ಷರಾದಂಥ ನಮ್ಮ ಶ್ರೀಹರಿಯವ್ರನ್ನ ಆಯ್ಕೆ ಮಾಡಿದ್ದೀವಿ. ಉಪಾಧ್ಯಕ್ಷರಾಗಿ ನಮ್ಮ ರಮಣ ಅವ್ರನ್ನ, ಗಂಗೂಲಿ, ಚೇತನ್ ಗೌಡ ಮತ್ತು ಹರೀಶ ಈ ಅಪ್ರೀದ್ 5 ಜನನ ಉಪಾಧ್ಯಕ್ಷರಾಗಿ ಇವತ್ತು ಆಯ್ಕೆ ಮಾಡಿದ್ದೀವಿ. ಇವರಿಗೆಲ್ಲ ದೇವರು ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗೋಕ್ಕೆ, ರಾಜಕೀಯವಾಗಿ ಬೆಳೆಯೋಕ್ಕೆ ಇನ್ನೂ ಭಗವಂತ ಒಳ್ಳೇದು ಮಾಡಲಿ. ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರ ಸಪೋರ್ಟ್ ಕೂಡ ನಾವು ನೀಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ನಾನು ಬಯಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.